ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಧನುಸ್ಸು ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಏನು ನಡೆಯಲಿದೆ? ಎಂತಹ ಶುಭ ವಾರ್ತೆಗಳನ್ನು ನೀವು ಕೇಳಲಿದ್ದೀರಿ? ಅದೃಷ್ಟ ಎಂಬುದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆಯೇ? ಆ ವಿವರಗಳನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಎಂತಹ ಅದೃಷ್ಟ ಒಲಿಯಲಿದೆ ಎಂಬುದು ಪೂರ್ತಿಯಾಗಿ ಅರ್ಥವಾಗುತ್ತದೆ. ವಿಡಿಯೋಗೆ ಹೋಗುವ ಮುನ್ನ ಒಂದು ಸಣ್ಣ ವಿನಂತಿ ಏನೆಂದರೆ, ಇದುವರೆಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆಗಲೇ ನಿಮಗೆ ನಮ್ಮ ವಿಡಿಯೋ ನೋಟಿಫಿಕೇಷನ್ಗಳು ಬರುತ್ತವೆ. ಇನ್ನು ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಾಯ ಸಿಗುವಂತಹ ಸಮಯ ನಿಮಗೆ ಯಾವಾಗ ಸಿಗಲಿದೆ? ಹಾಗೆಯೇ ನೀವು ಕೇಳುವಂತಹ ಶುಭ ವಾರ್ತೆಗಳು, ಮಾಡಿಕೊಳ್ಳಬೇಕಾದ ಸಣ್ಣ ಸಣ್ಣ ಬದಲಾವಣೆಗಳ ಬಗ್ಗೆ ವಿವರವಾಗಿ ಈಗ ತಿಳಿದುಕೊಳ್ಳೋಣ. ಹಾಗೆಯೇ ಕೆಲವು ಪರಿಹಾರಗಳನ್ನು ತಪ್ಪದೇ ಪಾಲಿಸಿ ನಿಮ್ಮ ಜೀವನವನ್ನು ಮತ್ತಷ್ಟು ಆನಂದಮಯವಾಗಿ ಮಾಡಿಕೊಳ್ಳಬೇಕೆಂದು ಮನಪೂರ್ವಕವಾಗಿ ಕೋರುತ್ತಿದ್ದೇನೆ. ಹಾಗೆಯೇ ಈ ರಾಶಿಯವರಿಗೆ ಈ ಮಾತುಗಳು ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ನೀಡಲಿ ಎಂದು ಮತ್ತು ಈ ಸಮಯದಲ್ಲಿ ನಿಮಗೆ ಎದುರಾಗುವ ಕೆಲವು ಘಟನೆಗಳ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ಹೇಳಲಾಗುತ್ತಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನು ತಡಮಾಡದೆ ಈ ರಾಶಿಯವರ ಪೂರ್ಣ ಜಾತಕ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯವರ ಜೀವನ ಒಂದು ಸುದೀರ್ಘ ಪ್ರಯಾಣದಂತೆ. ಇದರಲ್ಲಿ ಹೂವಿನ ಹಾದಿಗಿಂತ ಮುಳ್ಳಿನ ಹಾದಿಯೇ ಹೆಚ್ಚಾಗಿರುತ್ತದೆ. ಬಾಲ್ಯದಿಂದಲೇ ಇವರಿಗೆ ಜೀವನದ ಕಠಿಣ ವಾಸ್ತವಗಳು ಪರಿಚಯವಾಗುತ್ತವೆ. ಇತರ ಮಕ್ಕಳು ಆಟವಾಡುತ್ತಾ ಕಳೆಯುತ್ತಿದ್ದರೆ ಇವರು ಮಾತ್ರ ಯಾವುದೋ ಒಂದು ಜವಾಬ್ದಾರಿಯನ್ನು ಹೊರುವುದು ಅಥವಾ ಕುಟುಂಬದ ಕಷ್ಟಗಳನ್ನು ಹತ್ತಿರದಿಂದ ನೋಡುವುದು ನಡೆಯುತ್ತದೆ. ಈ ಅನುಭವಗಳು ಅವರ ವಯಸ್ಸಿಗೆ ಮೀರಿದ ಪರಿಪಕ್ವತೆಯನ್ನು ನೀಡುತ್ತವೆ. ಯಾರಾದರೂ ಒಂದು ಸಣ್ಣ ಮಾತು ಅಂದರೂ ಇವರ ಮನಸ್ಸು ತೀವ್ರವಾಗಿ ಗಾಯಗೊಳ್ಳುತ್ತದೆ. ಆದರೆ ಆ ಕಣ್ಣೀರನ್ನು ಹೊರಗೆ ಕಾಣಿಸದಂತೆ ನೋಡಿಕೊಳ್ಳುತ್ತಾರೆ. ತಮ್ಮ ನೋವನ್ನು ತಮ್ಮೊಳಗೆ ಮುಚ್ಚಿಟ್ಟುಕೊಂಡು ಹೊರಗೆ ಮಾತ್ರ ಏನೂ ತಿಳಿಯದಂತೆ ಗಂಭೀರವಾಗಿ ಇರುತ್ತಾರೆ. ಈ ಗುಣದಿಂದಾಗಿ ಅನೇಕರು ಇವರನ್ನು ಅಹಂಕಾರಿಗಳು ಅಥವಾ ಯಾರನ್ನೂ ಲೆಕ್ಕಿಸದವರು ಎಂದು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ನಿಜಕ್ಕೆ ಧನುಸ್ಸು ರಾಶಿಯವರ ಮನಸ್ಸು ಬೆಣ್ಣೆಯಂತೆ ಪ್ರೀತಿ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಆದರೆ ಅದನ್ನು ಹೇಗೆ ಪಡೆಯಬೇಕು, ಹೇಗೆ ವ್ಯಕ್ತಪಡಿಸಬೇಕು ಎಂದು ತಿಳಿಯದೆ ತೊಳಲಾಡುತ್ತಾರೆ. ತಮ್ಮ ಸುತ್ತಲಿರುವ ಪ್ರಪಂಚದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಒಂದು ಕಠಿಣವಾದ ಕವಚವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಆ ಕವಚದ ಹಿಂದೆ ಇರುವ ಸೂಕ್ಷ್ಮ ಹೃದಯವನ್ನು ಅರ್ಥಮಾಡಿಕೊಂಡವರು ಮಾತ್ರ ಇವರ ನಿಜವಾದ ಸ್ನೇಹಿತರಾಗಿ ಉಳಿಯುತ್ತಾರೆ. ಇವರ ಜೀವನದಲ್ಲಿ ಅಪಮಾನಗಳು, ನಿಂದನೆಗಳು ಸರ್ವೇಸಾಮಾನ್ಯ. ಇವರು ಮಾಡದ ತಪ್ಪಿಗೂ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ಮುಖ್ಯವಾಗಿ ನಂಬಿದವರೇ ಇವರ ಬೆನ್ನಿಗೆ ಚೂರಿ ಹಾಕಿದಾಗ ತೀವ್ರವಾಗಿ ಕುಗ್ಗಿ ಹೋಗುತ್ತಾರೆ. ಆ ದ್ರೋಹ ಇವರನ್ನು ಕೆಲವು ವರ್ಷಗಳ ಕಾಲ ಕಾಡುತ್ತದೆ. ಆದರೆ ಅದೇ ಇವರಲ್ಲಿ ಒಂದು ಹಠವನ್ನು ಹೆಚ್ಚಿಸುತ್ತದೆ. ಯಾರು ತನ್ನನ್ನು ಅಪಮಾನಿಸಿದರೋ, ಯಾರು ತನ್ನನ್ನು ಕೀಳಾಗಿ ನೋಡಿದರೋ ಅವರ ಮುಂದೆಯೇ ತಲೆ ಎತ್ತಿ ಬದುಕಬೇಕೆಂದು ಬಲವಾಗಿ ನಿರ್ಧರಿಸುತ್ತಾರೆ. ಈ ಹಠವೇ ಇವರನ್ನು ನಡೆಸುವ ಇಂಧನ. ಸೋಲನ್ನು ಒಪ್ಪಿಕೊಳ್ಳುವ ಸ್ವಭಾವ ಇವರಿಗೆ ಅಸ್ತಿತ್ವದಲ್ಲೇ ಇರುವುದಿಲ್ಲ. ಗೋಡೆಗೆ ಹೊಡೆದ ಚೆಂಡು ಎಷ್ಟು ವೇಗವಾಗಿ ವಾಪಸ್ ಬರುತ್ತದೆಯೋ, ಕಷ್ಟಗಳು ಬಂದಾಗ ಇವರು ಅಷ್ಟೇ ವೇಗವಾಗಿ ಮೇಲೆ ಏರುತ್ತಾರೆ. ಭೂಮಿಗೆ ಇರುವಷ್ಟು ಸಹನೆ ಮತ್ತು ತಾಳ್ಮೆ ಇವರಿಗಿರುತ್ತದೆ. ಅದಕ್ಕೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ತಕ್ಷಣ ಕುಸಿದು ಹೋಗುವುದಿಲ್ಲ. ಮೊದಲಿಗೆ ಪರಿಸ್ಥಿತಿಯನ್ನು ಪೂರ್ತಿಯಾಗಿ ಅಂದಾಜು ಮಾಡುತ್ತಾರೆ. ಸಮಸ್ಯೆ ಎಲ್ಲಿ ಶುರುವಾಯಿತು, ಅದಕ್ಕೆ ಕಾರಣಗಳೇನು, ಅದನ್ನು ಹೇಗೆ ಪರಿಹರಿಸಬೇಕು ಎಂದು ಒಂದು ಯೋಜನೆಯನ್ನು ತಮ್ಮ ಮನಸ್ಸಿನಲ್ಲಿ ಸಿದ್ಧಪಡಿಸಿಕೊಳ್ಳುತ್ತಾರೆ. ಇವರಲ್ಲಿ ವಿಶ್ಲೇಷಣಾತ್ಮಕ ಕೌಶಲ್ಯ ತುಂಬಾ ಹೆಚ್ಚು. ಒಂದು ಸಮಸ್ಯೆಯನ್ನು ಮೇಲ್ನೋಟಕ್ಕೆ ನೋಡುವುದಿಲ್ಲ, ಅದರ ಮೂಲಕ್ಕೆ ಹೋಗಿ ಪರಿಶೀಲಿಸುತ್ತಾರೆ. ಅದಕ್ಕೆ ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಪ್ರಾಯೋಗಿಕವಾಗಿದ್ದು ದೀರ್ಘಕಾಲದ ಪ್ರಯೋಜನಗಳನ್ನು ನೀಡುತ್ತವೆ. ತಾತ್ಕಾಲಿಕ ಉಪಶಮನಕ್ಕಾಗಿ ಅಲ್ಲದೆ ಶಾಶ್ವತ ಪರಿಹಾರಕ್ಕಾಗಿ ಹುಡುಕುತ್ತಾರೆ. ಕುತಂತ್ರಗಳು ಇವರ ಜೀವನದಲ್ಲಿ ಒಂದು ಭಾಗ. ಇವರ ಬೆಳವಣಿಗೆಯನ್ನು ನೋಡಿ ಸಹಿಸದವರು, ಇವರನ್ನು ಕೀಳಾಗಿ ಕಾಣುವವರು ಯಾವಾಗಲೂ ಇರುತ್ತಾರೆ. ಮೊದಲಿಗೆ ಇಂತಹವರನ್ನು ನೋಡಿ ಆಶ್ಚರ್ಯಪಟ್ಟರು. ಹೋಗುತ್ತಾ ಯಾರನ್ನು ನಂಬಬೇಕು, ಯಾರ ಜೊತೆ ಜಾಗರೂಕರಾಗಿರಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟತೆಗೆ ಬರುತ್ತಾರೆ. ತಮ್ಮ ಅನುಭವಗಳೇ ಇವರಿಗೆ ದೊಡ್ಡ ಪಾಠಗಳನ್ನು ಕಲಿಸುತ್ತವೆ. ಆರ್ಥಿಕವಾಗಿಯೂ ಇವರು ಸಾಕಷ್ಟು ಏರಿಳಿತಗಳನ್ನು ಎದುರಿಸುತ್ತಾರೆ. ಸಂಪಾದಿಸಿದ ಹಣ ಉಳಿಯದಿರುವುದು, ಅಂದುಕೊಳ್ಳದ ಖರ್ಚುಗಳು ಬರುವುದು ಅಥವಾ ಇತರರಿಗೆ ಸಹಾಯ ಮಾಡಿ ತಾವು ನಷ್ಟ ಅನುಭವಿಸುವುದು ನಡೆಯುತ್ತಿರುತ್ತದೆ. ಆದರೆ ಹಣದ ವಿಷಯದಲ್ಲಿ ಇವರಿಗೆ ಒಂದು ವಿಶೇಷವಾದ ಹಠವಿರುತ್ತದೆ. ಸ್ಥಿರವಾದ ಸುರಕ್ಷಿತವಾದ ಜೀವನವನ್ನು ಬಯಸುತ್ತಾರೆ. ಅದಕ್ಕೆ ಹಣ ಸಂಪಾದನೆಗಾಗಿ ಎಷ್ಟೇ ಕಷ್ಟಪಡಲು ಹಿಂಜರಿಯುವುದಿಲ್ಲ. ಈ ಧನುಸ್ಸು ರಾಶಿಯವರು ನೋಡಲು ತುಂಬಾ ಸುಂದರವಾಗಿ, ಚೆಂದದ ಮುಖದೊಂದಿಗೆ ಹಾಗೆಯೇ ಒಳ್ಳೆಯ ರೂಪರೇಷೆಗಳೊಂದಿಗೆ ಎದುರಿಗಿರುವವರನ್ನು ಸೆಳೆಯುವಂತಿರುತ್ತಾರೆ. ಇನ್ನು ಇವರ ಮಾತುಗಾರಿಕೆ ಹೇಗಿರುತ್ತದೆ ಎಂದರೆ, ಒಬ್ಬ ನಾಯಕನಂತೆ, ಅಂದರೆ ನಾಯಕತ್ವದ ಲಕ್ಷಣಗಳು ಇವರಲ್ಲಿ ತುಂಬಿರುತ್ತವೆ. 10 ಜನರ ನಡುವೆ ಇದ್ದರೂ ಇವರು ಬಾಯಿ ಬಿಟ್ಟು ಒಂದು ಮಾತು ಹೇಳಿದರು ಎಂದರೆ ಎದುರಿಗಿರುವವರು ಆ ಮಾತನ್ನು ಖಂಡಿತವಾಗಿ ಕೇಳಲೇಬೇಕು. ಏಕೆಂದರೆ ಇವರು ಹೇಳುವ ಮಾತು ಬಹಳ ಆತ್ಮವಿಶ್ವಾಸದಿಂದ ಇರುತ್ತದೆ. ಇನ್ನು ಆ ಕಣ್ಣುಗಳಲ್ಲಿ ಭಯ ಎಂಬುದು ಇರುವುದೇ ಇಲ್ಲ.
ಮಾತುಗಳಲ್ಲಿ ಹಠ ಹೆಚ್ಚಾಗಿ ಕಾಣಿಸುತ್ತದೆ. ಆದ್ದರಿಂದ ನಿಮ್ಮ ಮಾತನ್ನು ಎದುರಿಗಿರುವವರು ಬಹಳ ಸುಲಭವಾಗಿ ನಂಬುತ್ತಾರೆ. ನೀವು ಎದುರಿಗಿರುವವರಿಗೆ ಕನಸಿನಲ್ಲೂ ಅಪಾಯ ಮಾಡಬೇಕೆಂದು ಅಂದುಕೊಳ್ಳುವುದಿಲ್ಲ. ಅಂದರೆ ಫಲಾಂತ ವ್ಯಕ್ತಿಗಳಿಗೆ ಕೀಡು ಮಾಡೋಣ, ನಷ್ಟ ಮಾಡೋಣ, ಅವರನ್ನು ನಾಶ ಮಾಡೋಣ ಎನ್ನುವ ದುರಾಲೋಚನೆ ಇವರಿಗೆ ಕನಸಿನಲ್ಲೂ ಬರುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಥಿತಿ ಹೇಗಿರುತ್ತದೆ ಎಂದರೆ ಎಲ್ಲರೂ ಚೆನ್ನಾಗಿರಲಿ, ಅದರಲ್ಲಿ ನಾವು ಇರಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತಿರುತ್ತೀರಿ. ಅದಲ್ಲದೆ ವಿಭಿನ್ನವಾಗಿ ಆಲೋಚಿಸುವ ವ್ಯಕ್ತಿಗಳಲ್ಲಿ ಈ ರಾಶಿಯವರದ್ದು ಮೊದಲ ಸ್ಥಾನ ಎಂದು ಹೇಳಬಹುದು. ಅದಕ್ಕೆ ನಿಮಗೆ ಭಗವಂತನ ಆಶೀರ್ವಾದ ತುಂಬಾ ಹೆಚ್ಚಾಗಿ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಹೆಚ್ಚಾಗಿ ಕಾಣಿಸುತ್ತಿವೆ, ನೋವುಗಳು, ಸಮಸ್ಯೆಗಳು ಹೆಚ್ಚಾಗಿವೆ. ಆದರೂ ನೀವು ನಿಜಕ್ಕೂ ಕಷ್ಟಜೀವಿಗಳು. ಬಾಲ್ಯದಿಂದಲೂ ಎಷ್ಟೋ ಕಷ್ಟಗಳನ್ನು ನೋಡಿ ಬೆಳೆದಿದ್ದೀರಿ. ಪ್ರತಿಯೊಂದೂ ನಿಮಗೆ ಸುಲಭವಾಗಿ ಕೈಗೆ ಸಿಕ್ಕಿಲ್ಲ. ಒಂದು ಸಣ್ಣ ಮಗು ಚಾಕೊಲೇಟ್ ಬೇಕೆಂದು ಪೋಷಕರನ್ನು ಕೇಳಿದಾಗ ಪೋಷಕರು ಕೊಡದಿದ್ದರೂ ಆ ಮಗು ಹೇಗೆ ಹಠ ಹಿಡಿದು ಅದನ್ನು ಸಾಧಿಸುತ್ತದೆಯೋ ಹಾಗೆಯೇ ನೀವು ಕೂಡ ಭಗವಂತನನ್ನು ಕೇಳುತ್ತಿದ್ದೀರಿ. ನಮಗೆ ಅದು ಬೇಕು, ಇದು ಬೇಕು, ನಾವು ಇದನ್ನು ಮಾಡಬೇಕು ಎಂದು ಕೇಳಿದರೂ ಭಗವಂತ ಇದುವರೆಗೆ ನೀಡಲಿಲ್ಲ ಎನ್ನುವ ನಿರಾಶೆ ನಿಮ್ಮಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದೆ. ನೀವು ಎಷ್ಟು ಶಿಸ್ತಿನಿಂದ ಇದ್ದರೂ ಸಹ ಕಷ್ಟಪಟ್ಟು ಸಾಧಿಸಿದ ವಿಜಯಗಳೇ ಹೆಚ್ಚಾಗಿವೆ. ಆದರೆ ನಿಮ್ಮ ಜೀವನದಲ್ಲಿ ಆನಂದ ಮತ್ತು ಮನಃಶಾಂತಿ ಎಂಬುದು ಬಹಳ ಕೊರತೆಯಾಗಿ ಕಾಣಿಸುತ್ತಿದೆ. ಕೆಲವರಿಗೆ ಇವು ಬಹಳ ಸುಲಭವಾಗಿ ಸಿಗುತ್ತವೆ, ಆದರೆ ನಿಮಗೆ ಹಾಗಲ್ಲ. ಕಷ್ಟಪಟ್ಟರೂ ಬಹಳ ದಿನಗಳಿಂದ ನಿಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಕೊರಗುತ್ತಿದ್ದೀರಿ. ಇನ್ನು ನಿಮಗೆ ಪೋಷಕರ ಪ್ರೀತಿ ಹೆಚ್ಚಾಗಿರುತ್ತದೆ. ಆದರೆ ಧನುಸ್ಸು ರಾಶಿಯವರ ಬಗ್ಗೆ ಮಾತನಾಡುತ್ತಿರುವುದರಿಂದ ಇವರ ಬಗ್ಗೆ ಮಾತ್ರ ಹೇಳಲಾಗುತ್ತಿದೆ. ನಿಮ್ಮ ಪೋಷಕರು ನಿಮ್ಮ ಬಗ್ಗೆ ತುಂಬಾ ಯೋಚಿಸುತ್ತಿರುತ್ತಾರೆ. ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು, ಒಳ್ಳೆಯ ಜೀವನ ನಡೆಸಬೇಕು ಎಂದು ನಿಮ್ಮ ಪೋಷಕರ ಬೆಂಬಲ ಹೆಚ್ಚಾಗಿರುತ್ತದೆ. ಆದರೆ ಪೋಷಕರು ಸಂಪಾದಿಸಿಟ್ಟ ಆಸ್ತಿಗಳು ಸ್ವಲ್ಪ ಕಡಿಮೆ ಇರಬಹುದು. ಕಷ್ಟಗಳಿದ್ದರೂ ಸಹ ನಿಮಗೆ ಇರುವ ಪ್ಲಸ್ ಪಾಯಿಂಟ್ ಪೋಷಕರ ಬೆಂಬಲವರು ಪಟ್ಟ ಕಷ್ಟ ವ್ಯರ್ಥವಾಗದಂತೆ ನೀವು ಸಹ ತುಂಬಾ ಕಷ್ಟಪಟ್ಟು ಅವರ ಗೌರವವನ್ನು ಉಳಿಸಿಕೊಳ್ಳುತ್ತೀರಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಬಹಳ ವಿಭಿನ್ನವಾಗಿ ಬದಲಾಗಲಿದೆ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯಲಿದ್ದೀರಿ. ಪೋಷಕರ ಮತ್ತು ಸ್ನೇಹಿತರ ಬೆಂಬಲ ನಿಮಗೆ ಸಿಗಲಿದೆ. ನೀವು ಯಾವುದೇ ಕೆಲಸ ಶುರು ಮಾಡಿದರೂ, ವ್ಯಾಪಾರ ಆರಂಭಿಸಿದರೂ ಅದರಲ್ಲಿ ಖಂಡಿತ ವಿಜಯ ಕಾಣುತ್ತೀರಿ. ಇನ್ನು ಸ್ಥಳ ಬದಲಾವಣೆ ಆಗುವ ಸಾಧ್ಯತೆಗಳಿವೆ. ಈಗಿರುವ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅಥವಾ ಹೊಸ ಮನೆಗೆ ಹೋಗಬೇಕು ಎಂದು ಕಾಯುತ್ತಿರುವವರಿಗೆ ಸ್ಥಳ ಬದಲಾವಣೆ ಆಗಲಿದೆ. ಈ 4 ದಿನಗಳಲ್ಲಿ ಇದು ನಡೆಯುವುದು ಖಂಡಿತ. ಇದು ನಿಮಗೆ ಅದೃಷ್ಟಕರವಾಗಿಯೂ ಇರಲಿದೆ. ಹೊಸ ಮನೆಗೆ ಹೋದ ಮೇಲೆ ನಿಮಗೆ ವಾಸ್ತು ಅನುಕೂಲವಾಗಿ ಸಣ್ಣಪುಟ್ಟ ಸಮಸ್ಯೆಗಳು ಬಗೆಹರಿದು ಯಶಸ್ಸು ಸಿಗಲಿದೆ. ಒಂದಾದ ಮೇಲೆ ಒಂದು ಅದೃಷ್ಟಗಳು ಒದಗಿ ಬರುತ್ತವೆ. ಇನ್ನು ನಿಮ್ಮನ್ನು ಕಾಡುತ್ತಿರುವ ಅತೃಪ್ತಿ ದೂರವಾಗಬೇಕೆಂದರೆ ನೀವು ಕೆಲವು ವಿಷಯಗಳನ್ನು ಪಾಲಿಸಬೇಕು. ಅದೆಂದರೆ ನರಘೋಷ ಮತ್ತು ನರದೃಷ್ಟಿ ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ. ನರದೃಷ್ಟಿಗೆ ಕಲ್ಲು ಕೂಡ ಒಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಆ ಅತೃಪ್ತಿ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಹೊಡೆತ ನೀಡುತ್ತಿದೆ. ಪ್ರತಿಯೊಂದೂ ನೆಗೆಟಿವ್ ಆಗುತ್ತಿದೆ ಎಂದರೆ ಅದಕ್ಕೆ ಕಾರಣ ನಾವೇ ಎಂದು ಅಂದುಕೊಳ್ಳಬಾರದು. ಯಾವುದೇ ಸಮಸ್ಯೆಯಾದರೂ ನಮ್ಮ ಹಿಂದೆ ಯಾವುದೋ ಒಂದು ನೆಗೆಟಿವ್ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತಿರುತ್ತದೆ. ಅದಕ್ಕಾಗಿ ನೀವು ಪ್ರತಿ ಶನಿವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಯಾರು ಮಂಗಳವಾರ ಅಥವಾ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗುತ್ತಾರೋ ಅವರ ನರಘೋಷ, ನರದೃಷ್ಟಿ ದೋಷಗಳು ಪೂರ್ತಿಯಾಗಿ ಹೋಗುತ್ತವೆ. ಅದರಿಂದ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಲೂ ಉಂಟಾಗುತ್ತದೆ. ಆ ಶಕ್ತಿ ಇರುವವರೆಗೆ ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮನ್ನು ತಲುಪುವುದಿಲ್ಲ. ಸ್ವಾಮಿಯ ಸಿಂಧೂರವನ್ನು ಮುಖದ ಮೇಲೆ ಧರಿಸಿ. ಹೊರಗೆ ಹೋಗುವಾಗ ಹಣೆಯ ಮೇಲೆ ಸಿಂಧೂರ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಇನ್ನು ಯಾವುದಾದರೂ ಮುಖ್ಯ ಕೆಲಸದ ಮೇಲೆ ಹೊರಗೆ ಹೋಗುವಾಗ ಒಂದು ಹಸಿ ನಿಂಬೆಹಣ್ಣನ್ನು ಜೇಬಿನಲ್ಲಿಟ್ಟುಕೊಂಡು ಹೋಗಿ. ವಾಪಸ್ ಬಂದಾಗ ಆ ನಿಂಬೆಹಣ್ಣನ್ನು ತೆಗೆದು ಮನೆಯ ಹೊರಗಡೆಯೇ ಎಡಕ್ಕೆ 3 ಬಾರಿ, ಬಲಕ್ಕೆ 3 ಬಾರಿ ದೃಷ್ಟಿ ತೆಗೆದು ದೂರ ಎಸೆದು ಕಾಲುಮುಖ ತೊಳೆದುಕೊಂಡು ಒಳಗೆ ಹೋಗಿ. ಇದರಿಂದ ದೃಷ್ಟಿ ದೋಷಗಳು ತಗುಲುವುದಿಲ್ಲ. ಇನ್ನು ಪ್ರತಿ ಸಣ್ಣ ವಿಷಯವನ್ನು ಎಲ್ಲರ ಹತ್ತಿರ ಹೇಳಿಕೊಳ್ಳಬೇಡಿ. ಈ ವಿಷಯದಲ್ಲಿ ನೀವು ತಪ್ಪು ಮಾಡುತ್ತಿದ್ದೀರಿ ಮತ್ತು ಅವಮಾನ ಅನುಭವಿಸುತ್ತಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನು, ಬಲಹೀನತೆಗಳನ್ನು ಎಲ್ಲರ ಹತ್ತಿರ ಹೇಳಿಕೊಳ್ಳಬೇಡಿ. ಇಂದಿನ ಲೋಕ ಅಷ್ಟು ಒಳ್ಳೆಯದಾಗಿಲ್ಲ. ನಿಮ್ಮ ಬಲಹೀನತೆಗಳನ್ನು ತಿಳಿದುಕೊಂಡು ಅವರೇ ನಿಮ್ಮನ್ನು ಚುಚ್ಚಿ ಮಾತನಾಡಬಹುದು ಅಥವಾ ಕೀಳಾಗಿ ಕಾಣಬಹುದು. ಅದಕ್ಕೆ ಯಾರಿಗೂ ಸುಲಭವಾಗಿ ಬಗ್ಗಬೇಡಿ. ನೀವು ಸ್ಟ್ರಾಂಗ್ ಆಗಿರಬೇಕು. ಕೆಲವು ಗ್ರಹಗತಿಗಳ ಬದಲಾವಣೆಯಿಂದ ಮಾನಸಿಕ ಅಶಾಂತಿ ಉಂಟಾಗುತ್ತಿದೆ. ನಿಮ್ಮ ಮಾನಸಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಿ. ನಿಮಗೆ ಸೂರ್ಯ ಭಗವಾನನ ಮತ್ತು ಪರಮೇಶ್ವರನ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಪ್ರತಿ ಭಾನುವಾರ ಆದಿತ್ಯ ಹೃದಯ ಪಠಿಸಿ ಅಥವಾ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ ನಮಸ್ಕರಿಸಿದರೆ ನೀವು ಮಾಡುವ ಕೆಲಸಗಳು ಯಶಸ್ವಿಯಾಗುತ್ತವೆ. ಹಾಗೆಯೇ ಓ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಜಪಿಸಿದರೆ
ಆ ದಿನವೆಲ್ಲ ಸಂತೋಷವಾಗಿ ಕಳೆಯುತ್ತದೆ. ಆದರೆ ಒಂದು ಎಚ್ಚರಿಕೆ, ಒಬ್ಬ ಸ್ತ್ರೀಯ ಕಾರಣದಿಂದ ಈ 4 ದಿನಗಳಲ್ಲಿ ವಿಶೇಷವಾಗಿ ಸಾಕ್ಷರದ ಹೆಸರಿರುವ ಸ್ತ್ರೀ ನಿಮಗೆ ಸ್ವಲ್ಪ ತೊಂದರೆಗಳಾಗಬಹುದು. ಹಾಗೆಂದು ಸಾಕ್ಷರವಿರುವ ಎಲ್ಲರೂ ಕೆಟ್ಟವರೆಂದು ಅರ್ಥವಲ್ಲ. ಯಾರು ನಿಮ್ಮ ಕೆಟ್ಟದ್ದನ್ನು ಬಯಸುತ್ತಿದ್ದಾರೋ ಅವರು ನಿಮಗೆ ತಕ್ಷಣವೇ ಅರ್ಥವಾಗುತ್ತಾರೆ. ನಿಮ್ಮ ಆದಾಯ ಎಷ್ಟು, ನೀವು ಎಲ್ಲಿ ಇರುತ್ತೀರಿ, ಹೇಗೆ ಕಷ್ಟಪಡುತ್ತಿದ್ದೀರಿ ಎಂಬ ಮಾಹಿತಿಯೆಲ್ಲ ಅವರಿಗೆ ಬೇಕಾಗಿರುತ್ತದೆ. ಅಂತಸ್ ಅಕ್ಷರದ ಮಹಿಳೆ ನಿಮ್ಮನ್ನು ಹತ್ತಿಕ್ಕಲು, ನಿಮ್ಮ ಹಣ ವ್ಯರ್ಥ ಮಾಡಲು ನೋಡುತ್ತಿರಬಹುದು. ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡುತ್ತಲೇ ಬೆನ್ನ ಹಿಂದೆ ಗುಂಡಿ ತೋಡುತ್ತಿರಬಹುದು. ಅಂತಹವರಿಂದ ದೂರವಿರುವುದು ಬಹಳ ಮುಖ್ಯ. ನಿಮ್ಮ ಬಲಹೀನತೆಗಳನ್ನು ಅವರ ಹತ್ತಿರ ಹೇಳಿಕೊಳ್ಳಬೇಡಿ. ಮುಲಾಜಿಗೆ ಹೋಗುವ ದಿನಗಳು ಇವಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾದ ದಿನಗಳು ಎಂಬುದು ನೆನಪಿರಲಿ. ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರದ ವಿಷಯಕ್ಕೆ ಬಂದರೆ ಈ 4 ದಿನಗಳು ಚೆನ್ನಾಗಿರುತ್ತವೆ. ಸಣ್ಣ ಅಥವಾ ದೊಡ್ಡ ಬಿಸಿನೆಸ್ ಮಾಡುವವರಿಗೆ ಒಳ್ಳೆಯ ಫಲ ಸಿಗಲಿದೆ. ಸ್ವಲ್ಪ ಕಷ್ಟಪಡಬೇಕು, ಆಗಲೇ ಫಲ ಸಿಗುತ್ತದೆ. ಕುಟುಂಬದಲ್ಲಿ ಸಣ್ಣಪುಟ್ಟ ಕಲಹಗಳು ಉಂಟಾಗಿ ನೆಮ್ಮದಿ ಕೆಡಬಹುದು ಅಥವಾ ಸರಿಯಾಗಿ ನಿದ್ದೆ ಬರದೇ ಇರಬಹುದು. ಇವುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಕುಟುಂಬ ಎಂದ ಮೇಲೆ ಜವಾಬ್ದಾರಿಗಳು. ರಿಯಲ್ ಎಸ್ಟೇಟ್, ರಾಜಕೀಯ ಮತ್ತು ಸಿನಿಮಾ ರಂಗದಲ್ಲಿ ಇರುವವರಿಗೆ ಅದ್ಭುತವಾಗಿ ಇರುತ್ತದೆ. ಪ್ರೇಮಿಗಳಿಗೆ ಅನುಕೂಲಕರವಾಗಿದೆ. ಸಣ್ಣ ಅಡೆತಡೆಗಳು ಬಂದರೂ ಸರಿಹೋಗುತ್ತವೆ. ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟರೆ ಒಳ್ಳೆಯ ಪ್ರತಿಫಲ ಪಡೆಯುತ್ತಾರೆ. ಈ 4 ದಿನಗಳಲ್ಲಿ ಸಣ್ಣ ಪ್ರಯಾಣಗಳು ಮಾಡುವ ಸಾಧ್ಯತೆ ಇರುತ್ತದೆ. ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಸ್ವಲ್ಪ ತಡವಾಗಬಹುದು. ವೈದ್ಯರ ಸಲಹೆಯನ್ನು ತಪ್ಪದೇ ಪಾಲಿಸಿ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಸಣ್ಣ ಸಮಸ್ಯೆ ಕಂಡರೂ ತಕ್ಷಣ ಚಿಕಿತ್ಸೆ ಪಡೆದುಕೊಳ್ಳಿ. ನಿಮಗೆ ವಿವಾಹ ಯೋಗಗಳು ಕೂಡ ಈ 4 ದಿನಗಳಲ್ಲಿ ಕಂಡುಬರುತ್ತಿವೆ. ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಮಲಗುವ ಮುನ್ನ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯಿರಿ. ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ. ದಿನಕ್ಕೆ 108 ಬಾರಿ ಓ ನಮಃ ಶಿವಾಯ ಜಪಿಸಿ. ಆರ್ಥಿಕ ಸಮಸ್ಯೆಗಳಿದ್ದರೆ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಕೆಂಪು ಹೂವುಗಳಿಂದ ಪೂಜೆ ಮಾಡಿ ಕನಕಧಾರ ಸ್ತೋತ್ರ ಪಠಿಸಿ. ಬಡವರಿಗೆ ಅಥವಾ ಮಹಿಳೆಯರಿಗೆ ಕೆಂಪು ವಸ್ತ್ರ ಅಥವಾ ಕೆಂಪು ಹಣ್ಣುಗಳನ್ನು ದಾನ ಮಾಡಿ. ಇದರಿಂದ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ನೀವು ಸುಮ್ಮನೆ ಯಾರೋ ಏನೋ ಅಂದರು ಎಂದು ಅಳುತ್ತಾ ಕೂರಬೇಡಿ. ನೀವು ಮಾನಸಿಕವಾಗಿ ಕುಗ್ಗಿದರೆ ಇತರರು ನಿಮ್ಮನ್ನು ಬಳಸಿಕೊಳ್ಳಲು ನೋಡುತ್ತಾರೆ. ನೀವು ಯಾರು, ನಿಮ್ಮ ಕೆಲಸ ಏನು ಎಂಬುದು ಭಗವಂತನಿಗೆ ತಿಳಿದಿರುತ್ತದೆ. ಯಾರೋ ವಿಮರ್ಶೆ ಮಾಡುತ್ತಾರೆಂದು ಬಗ್ಗಬೇಡಿ. ಅಂತಹವರಿಗೆ ಎದುರು ನಿಂತು ಗಟ್ಟಿಯಾಗಿ ಉತ್ತರಿಸಬೇಕು. ಆಗಲೇ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತದೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮಗೆ ಇಷ್ಟ ಬಂದಂತೆ ಪ್ರಶಾಂತವಾಗಿರಿ. ಬೇರೆಯವರಿಗಾಗಿ ನೋವುಣ್ಣಬೇಡಿ. ವಿಭಿನ್ನವಾಗಿ ಆಲೋಚಿಸಿ. ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಯೋಚಿಸಬೇಕೇ ಹೊರತು ನೋವು ಪಡಲು ಅಲ್ಲ. ಭಗವಂತನನ್ನು ನಂಬಿ ಮುನ್ನಡೆಯಿರಿ. ಎಲ್ಲಾ ಒಳ್ಳೆಯದೇ ಆಗುತ್ತದೆ. ಖಂಡಿತ ಶುಭ ವಾರ್ತೆಗಳನ್ನು ಕೇಳುತ್ತೀರಿ. ಆ ಪರಮೇಶ್ವರನ ಅನುಗ್ರಹ ನಿಮ್ಮ ಮೇಲಿರಲಿ ಎಂದು ಕೋರುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನುಸ್ಸು ರಾಶಿಯವರ ಈ 4 ದಿನಗಳ ಫಲಗಳು, ಶುಭವಾರ್ತೆಗಳು ಮತ್ತು ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಸಲಾಗಿದೆ. ಈ ಸಲಹೆಗಳನ್ನು ಪಾಲಿಸಿ ಜೀವನದಲ್ಲಿ ಉನ್ನತ ಶಿಖರಗಳನ್ನು ಏರಿ ಎಂದು ಆಶಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ. ಆ ಜಗನ್ಮಾತೆಯ ಆಶೀರ್ವಾದಕ್ಕಾಗಿ ಜೈ ದುರ್ಗಾಮಾತಾ ಎಂದು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಶುಭವಾಗಲಿ.